ಜೈ ಶ್ರೀರಾಮ್. ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈಗಂತೂ IPL ಶುರುವಾಗಿದೆ. RCB ದಂತೂ ಮೊದಲನೇ ಮ್ಯಾಚು ಆಯಿತು, ಹಾಗೆ RCBನೂ ಇತ್ತು. ಆ ಮ್ಯಾಚ್ಗಿಂತ ಮುಂಚೆ ನಮ್ಮ ಕಾಶಪ್ಪನವರಿದ್ರಲ್ಲ, ಅವರು ಒಂದು ಡಿಮಾಂಡನ್ನು ಮಾಡಿದ್ರು. ರೇ ನಾವು MLA ಇದ್ದೀವಿ, ಇಲ್ಲಿ ಮಂತ್ರಿಗಳಿದ್ದೀವಿ, ನಮಗೊಂದು ಫ್ಯಾಮಿಲಿ ಐತಿ, ನಮಗೊಂದು ಟಿಕೆಟ್ ಕೊಡ್ರಲ್ಲ, ನಾವು ಕ್ಯೂದಾಗ ನಿಲ್ಬೇಕನ, ನಾವು VIP ಇದ್ದೇವ್ರಿ ಅಂತ ಈ ಸಭಾಪತಿಗಳಿಗೆ ಒಂದು ಮನವಿಯನ್ನು ಮಾಡ್ಕೊಂಡ್ರ. ಅದಾದಮೇಲೆ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಒಂದು ಚರ್ಚೆ ಶುರುವಾಗಿದೆಯಂತೆ. ಅಂದರೆ ನಮ್ಮ ಕಾಂಗ್ರೆಸ್ ಲೀಡರ್ಗಳಿಗೆ ಈ ಆಟೋಟದಲ್ಲಿ ಭಯಂಕರ ಆಸಕ್ತಿ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ಒಲಿಂಪಿಕ್ ಮಾಡಿಬಿಡೋಣ, ಅದರಲ್ಲಿ ಮುಖ್ಯವಾದ ಆಟ ಅಂತ ಈ ಬೇಕಾಬಿಟ್ಟಿ ಮಾತಾಡೋದನ್ನು ಒಂದು ಸ್ಪರ್ಧೆಯಾಗಿ ಇಟ್ಕೊಳ್ಳೋಣ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನು ನೋಡೋಣ ಅಂತ ಪ್ಲ್ಯಾನ್ ಮಾಡಲಾಗಿದೆಯಂತೆ ಅನ್ನೋದೊಂದು ಸುಳ್ಳು ಚರ್ಚೆ ಆಗಿತ್ತಂತೆ. ಆ ಗೇಮಿನ ಹೆಸರು ಏನು ಗೊತ್ತಾ? ಹುಚ್ಚಾಪಟ್ಟೆ ಮಾತಾಡೋನೇ ಕಿಂಗು ಅಂತ. ಸೊ ಆ ಕಾಂಪಿಟೇಷನ್ಗೆ ಪ್ರಮುಖವಾಗಿ ನಮಗೆ 3 ಹೆಸರು ಸಿಗುತ್ತೆ. ಕಲಘಟಗಿಯಿಂದ ಲಾಡಣ್ಣ ಅವರು, ಚಿಕ್ಕಬಳ್ಳಾಪುರದಿಂದ ನಮ್ಮ ಪ್ರದೀಪ್ ವಿಶ್ವೇಶ್ವರಯ್ಯನವರಂತಹ ಮೈಂಡ್ ಅವರು, ಜೊತೆಗೆ ನಮ್ಮ ಕಲಬುರಗಿಯಿಂದ ಪ್ರಿಯಾಂಕ ಖರ್ಗೆ ಅವರು. ಸೊ ಇವರು 3 ಜನರಲ್ಲಿ ತುಂಬ ಟಫ್ ಕಾಂಪಿಟೇಷನ್ ಆಗುತ್ತೆ ಅಂತ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಲಾಗಿದೆ. ಯಾಕೆ ಈ ಮಾತನ್ನ ಹೇಳೋಕೆ ಬಂದೆ ಅಂದರೆ, ನಮ್ಮ ಈ ಪ್ರಿಯಾಂಕ ಖರ್ಗೆ ಅವರು ಇದ್ದಾರಲ್ಲ, AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ, ಅವರು ಮೊನ್ನೆ ಒಂದು ಬುಕ್ ರಿಲೀಸ್ ಫಂಕ್ಷನ್ಗೆ ಹೋಗಿದ್ರು. ಅಲ್ಲ, ಅವರು ಬುಕ್ ರಿಲೀಸ್ ಫಂಕ್ಷನ್ಗೆ ಹೋಗಿದ್ದಾರೆ ಅಂದ್ರೆ ಅದೊಂದು ಎಡಪಂಥೀಯ ಚಿಂತನೆಯ ಪುಸ್ತಕ ಅಂತ ಮತ್ತೆ ವಿಶೇಷವಾಗಿ ಹೇಳ್ಬೇಕಾಗಿಲ್ಲ. ಯಾಕೆಂದ್ರೆ ಅಂಥವರೇ ಇವ್ರನ್ನ ಕರೆಯೋದು, ಇವ್ರು ಹೋಗೋದು ಕೂಡ ಅಂಥವ್ರ ಪುಸ್ತಕ ರಿಲೀಸ್ಗೆ ಮಾತ್ರ. ಅಲ್ಲಿ ಹೋಗಿ ನಿಂತಾಗ ಶುರು ಮಾಡಿದ್ರು ಅಂದಾಗೆ ಆ ಪುಸ್ತಕ ಏನ್ ಗೊತ್ತಾ, ಈ ಕರಾವಳಿಯಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಕೊಡುಗೆಗಳು, ಅವರದೊಂದು ಏನೋ ಇದ್ರ ಬಗ್ಗೆ ಮಾತಾಡಿದ್ದಂತೆ, ಅದ್ರ ಬಗ್ಗೆ ಉದ್ದುದಕ್ಕೆ ಬರೆದಿದ್ದಂತೆ. ಅಲ್ಲಿ ಹೋದ್ಮೇಲೆ ಕೇಳ್ಬೇಕಾ, ಸಿದ್ದರಾಮಯ್ಯನವರು ಕೂಡ ನಾಚಿ ನೀರಾಗಬೇಕು, ಆ ರೇಂಜನ್ನ ದಾಟಿಸುವಂತೆ ಟಿಪ್ಪು ಸುಲ್ತಾನ್ ಅವರ ಈ ಗುಣಗಾನವನ್ನ ಶುರು ಮಾಡಿದ್ರು. ಅದಕ್ಕಿಂತ ಮೇಲಾಗಿ ಯಾವ ದ್ವೇಷ ಭಾಷಣವನ್ನ ನಿಲ್ಲಿಸಬೇಕು, ಕರಾವಳಿಯಲ್ಲಿ ಶಾಂತಿ ನಿಲ್ಲಿಸಬೇಕು ಅಂತ ಇವರು ಚರ್ಚೆ ಮಾಡಿದ್ರಲ್ಲ, ಇವರ ಆಲೋಚನೆಗಳು ಇತ್ತಲ್ಲ, ಅದನ್ನ ಮೀರಿ ಒಂದು ದ್ವೇಷ ಭಾಷಣವನ್ನ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಮಾಡಿದ್ರು. ಏನಪ್ಪಾ ಅಂದ್ರೆ, ನೀವು ಮಸೀದಿ ಬಗದ್ರೆ ಮಂದಿರ ಸಿಗಬಹುದು, ಮಂದಿರವನ್ನ ಬಗದ್ರೆ ಸ್ತೂಪಗಳು ಸಿಗ್ತಾವೆ ಅಂತ ಹೇಳಿದ್ರು. ಸ್ತೂಪ ಅಂದ್ರೆ ಮತ್ತೇನು ಅಲ್ಲ, ಈ ಬೌದ್ಧರ ಒಂದು ಪ್ರಾರ್ಥನಾ ಕೇಂದ್ರ ಅಂತ ಹೇಳ್ಬೋದು. ಸೊ ಇಂಥದ್ದೊಂದು ಕೆಡಗುವ ಮಾತನ್ನ ಪ್ರಿಯಾಂಕ ಖರ್ಗೆ ಅವರು ಆಡಿದ್ದಾರೆ. ಇದು ದ್ವೇಷ ಭಾಷಣದ ಅಡಿಯಲ್ಲಿ ಬರೋದಿಲ್ವಾ? ಇದಕ್ಕೆ ಕಠಿಣವಾದ ಶಿಕ್ಷೆಯನ್ನ ಈ ಕಾಂಗ್ರೆಸ್ ಸರ್ಕಾರ ತಗೊಳ್ಳೋದಿಲ್ವಾ? ಅವ್ರು ಮಂತ್ರಿ ಆಗಿದ್ರೇನೋ, AICC ಅಧ್ಯಕ್ಷರ ಮಗ ಆಗಿದ್ರೇನೋ, ಕಾನೂನು ಎಲ್ಲರಿಗೂ ಕಾನೂನು ರೀ ಅಂತ ಈ G ಪರಮೇಶ್ವರ್ ಏನಾದರೂ ಸ್ವಲ್ಪ ಮುಂದೆ ಬರ್ತಾರ ಅನ್ನೋ ಪ್ರಶ್ನೆಗಳು ಬರಬಹುದು, ಆದರೆ ಅದಕ್ಕೆ ಉತ್ತರಗಳು ಸಿಗೋದಿಲ್ಲ. ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಕೂಡ ಅವರು ಹಂಚಿಕೊಂಡ್ರು. ಏನಂದ್ರೆ, ಈಗ ಟಿಪ್ಪು ಸುಲ್ತಾನ್ ಅಂದ್ರೆ ಒಂದಿಷ್ಟು ಜನ ಉರ್ದು ಬೀಳ್ತಾರೆ, ಇನ್ನೊಂದಿಷ್ಟು ಜನ ತುಂಬಾ ಹೊಗಳ್ತಾರೆ, ತಲೆ ಮೇಲೆ ಹೊತ್ತುಕೊಂಡು ಓಡಾಡ್ತಾರೆ. ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಗ್ತಾ ಇದೆ. ಟಿಪ್ಪು ಸುಲ್ತಾನ್ 100 ಮಂದಿರಗಳನ್ನ ಕೆಡವಿರಬಹುದು, ಆದ್ರೆ 1000 ಮಂದಿರಕ್ಕೆ ಈ ಹಣಕಾಸು ಸಹಾಯ, ಈ ದುಡ್ಡನ್ನ ಕೊಟ್ಟು ಅದರದ್ದು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಅವರು ಹೇಳಿದ್ರು. ಇದೊಂದು ವಿಚಾರವನ್ನ ಈ ವೆಬ್ ನ್ಯೂಸ್ಗಳು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಹಾಕ್ತಾವಲ್ಲ, ಆ ಹಾಕಿದಾಗ ಯಾರದೋ ಒಂದು ಬ್ಯೂಟಿಫುಲ್ ಆದ ಕಮೆಂಟ್ ಅನ್ನ ನೋಡಿದೆ. ಹೌದಲ್ಲ, ಈ ಆಂಗಲ್ ಅಲ್ಲಿ ಪ್ರಿಯಾಂಕ ಖರ್ಗೆ ಅವರು ಆಲೋಚನೆ ಮಾಡಲೇ ಇಲ್ವಲ್ಲ ಅನ್ನಿಸ್ತು. ಏನಪ್ಪಾ ಅಂದ್ರೆ, ಪ್ರಿಯಾಂಕ ಖರ್ಗೆ ಅವರ ಅಂದ್ರೆ ಹಿರಿಯರಿದ್ರಲ್ಲ, ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಅಮ್ಮ ಹಾಗೂ ತಂಗಿ, ಅವರ ಕುಟುಂಬದವರಿದ್ರಲ್ಲ, ಅವರನ್ನ ರಜಾಕರು ಸುಟ್ಟು ಹಾಕಿದ್ರು. ಅಂದ್ರೆ ಮಾಸ್ ಮರ್ಡರ್ ಮಾಡಕ್ ಹೋಗಿದ್ರು, ಇವ್ರನ್ನೇ ಟಾರ್ಗೆಟ್ ಮಾಡಿ ಅಲ್ಲ. ಅಲ್ಲಿ ಬೆಂಕಿ ಹಚ್ಚಿದಾಗ ಅವರ ಕುಟುಂಬವೇ ಅಲ್ಲಿ ಭಸ್ಮವಾಗಿತ್ತು. ಅದೃಷ್ಟವಶಾತ್ ಅನ್ನೋ ಹಾಗೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲಿಂದ ಜೀವವನ್ನು ಉಳಿಸಿಕೊಂಡು ಬಂದಿದ್ರು. ಸೊ ಇದನ್ನ ಯಾರೋ ಕೂಡ ಕಮೆಂಟಲ್ಲಿ ನೆನಪು ಮಾಡಿದ್ರು. ಪಾಪ ರಜಾಕರು ಸುಟ್ಟಿದ್ದು ನಮ್ಮ ಫ್ಯಾಮಿಲಿದು ಇಬ್ಬರನ್ನೇ ಆಗಿರ್ಬೋದು, ಬಾಕಿಯವ್ರನ್ನ ಬಿಟ್ಟಿದಾರಲ್ಲ ಅಂತಾನು ಭಾಷಣ ಮಾಡಿ ಸರ್ ಅಂತ. ಅಲ್ಲ ನೋಡಿ, ಒಂದೊಂದು ಮಾತುಗಳು ಹೆಂಗೆ ಸುತ್ತಿ ಬಳಸಿ ಮೈಲಾರಕ್ಕೆ ಹೋಗಿ ಮತ್ತೆ ಅಲ್ಲಿಗೆ ಬಂದು ನಿಲ್ಲುತ್ತೆ ಅಂತ. ಸೊ ಇದು
ನೀವು ಯಾರದೋ ಒಂದು ಓಲೈಕೆಗೆ ಮಾತಾಡೋಕ್ಕೆ ಹೋಗಿ ಅಥವಾ ಇನ್ಯಾರೋ ಪುಸ್ತಕ ಬರೆದಿದ್ದಾರೆ ಅಂತ ಅವರಿಗೊಂದು ಖುಷಿ ಪಡಿಸೋಕ್ಕೆ ಹೋಗಿ ನಿಮ್ಮ ಫ್ಯಾಮಿಲಿ ಬುಡಕ್ಕೆ ತಂದ್ಕೊಂಡಿದ್ದೀರಲ್ಲ, ಮೆಚ್ಚಲೇಬೇಕು ಸರ್. ನಿಮ್ಮ ಬಂಡ ಧೈರ್ಯಕ್ಕೆ ತುಂಬಾ ಮೆಚ್ಚುಗೆ ಕೊಡಬೇಕಾಗುತ್ತೆ. ಅವಾಗಲೇ ಹೇಳ್ದಂಗೆ ಇದೊಂದೇ ಕೇಸಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಇನ್ನೊಂದು ಕೇಸ್ ಇದೆ. ಆ ಕೇಸಂತೂ ಅಲ್ಲಿ ದಾವಣಗೆರೆಯಲ್ಲಿ ಏನು ಉಪಚುನಾವಣೆ ಕಾವು ಜೋರಾಗಿದೆಯಲ್ಲ, ಅಲ್ಲಂತೂ ಮಾತಾಡಿನೇ ಈ ಮರಣ ಶಾಸನವನ್ನು ಕಾಂಗ್ರೆಸ್ಸಿಗೆ ಬರೆಯೋ ಥರ ಇದೆ. ಹಾಗೆ ಹೋದಲ್ಲಿ ಬಂದಲ್ಲಿ ಹುಚ್ಚ ಅಂತ ಬಯಸ್ಕೊತಾ ಇದೆ. ಚಪ್ಪಲಿ ತಗೊಂಡು ಜನ ಎಸಿತಾ ಇದ್ದಾರೆ. ಹಾಗೆ ಯಾಕಾಗಿ ಅಂದರೆ ಈ ಬೇಡದಿರೋ ಜಾಗದಲ್ಲಿ, ಅಂದರೆ ಈಗ ನೀವು ಕಾಂಗ್ರೆಸ್ ಪ್ರಚಾರಕ್ಕೆ ಹೋಗಿದ್ದೀರಾ ಅಂದರೆ ನೀವೆಲ್ಲ ಕಡೆ ಪ್ರಚಾರವನ್ನು ಮಾಡ್ತೀರಾ, ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿ ಅಂತೀರಾ, ನಾವು ಗೆದ್ದು ಬಂದರೆ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ, ನಿಮ್ಮ ಅಭಿವೃದ್ಧಿ ಹೇಗಿರುತ್ತೆ ಎಲ್ಲವನ್ನು ಕೂಡ ವಿವರಣೆ ಕೊಡ್ತೀರಾ. ಆದರೆ ಈ ಅಪ್ಪ ಅಲ್ಲೋಗಿ ಏನು ಮಾಡಿದ್ದು, BJP ಆಫೀಸ್ ಹತ್ರ ಕಾರ್ ನಿಲ್ಲಿಸ್ಕೊಂಡು ಮೇಲ್ಗಡೆ ಹೋಗಿ ಕುಣಿದ್ರೆ ಬಿಡ್ತಾರ ಅಲ್ಲಿ ಕಾರ್ಯಕರ್ತರು? ಸೊ ಆಯಪ್ಪ ಕೂಡ ಬೇಕಾಬಿಟ್ಟು ಮಾತಾಡಿ ಸಮರ್ಥ ಶಾಮನೂರು ಅವರಿಗೆ ತುಂಬ ಕಷ್ಟವನ್ನು ತಂದಿಟ್ಟಿದ್ದಾರೆ. ಈಗಂತೂ ಪೈಲ್ವಾನ್ ಪಾಪಣ್ಣನವ್ರನ್ನ ಏನೋ ಒಳಗಡೆ ಹಾಕೊಂಡಿದಾರಂತೆ. ಅವರು ರೆಬಲ್ ಸ್ಟಾರ್ ಆಗಿದ್ರಂತೆ, ಈಗ ಕಾಂಗ್ರೆಸ್ಸಿಗೆ ಟ್ರಬಲ್ ಆಗ್ಬೋದು ಅಂದ್ಕೊಂಡು ಅವ್ರನ್ನ ಏನೋ ಕಬಾಬನ್ನ ತಿನ್ನಿಸಿ ಅವ್ರನ್ನ ಹೆಂಗೋ ಶಾಂತವಾಗಿ ಮಾಡಿದಾರಂತೆ. ಹಾಗಾಗಿ ಅಲ್ಲಿ ಬಂಡಾಯದ ಭಯ ಇಲ್ಲ. ಬಟ್ ಬಂಡಾಯದ ಭಯ ಇಲ್ದೋದ್ರು ಈ ಪ್ರದೀಪ್ ಈಶ್ವರ್ ಅಂತವ್ರಿಗೆ ಭಯ ಪಡಬೇಕಲ್ಲ ಕಾಂಗ್ರೆಸ್ ಪಕ್ಷ. ಒಂದೊಂದು ಮಾತುಗಳು 100 ಓಟುಗಳನ್ನು ತೆಗೆಯೋ ಥರ ಇದೆ. ಸೊ ಈ ಕಾಂಗ್ರೆಸ್ ಪಕ್ಷದಲ್ಲಿ ಮಾತಾಡೋರ್ಕಿಂತ ಸಿಕ್ಕಾಪಟ್ಟೆ ಮಾತಾಡೋರೆ ತುಂಬ ಡೇಂಜರು. ಈ ವಿಚಾರಕ್ಕೆ DK ಶಿವಕುಮಾರ್ ಅವ್ರನ್ನ ಒಪ್ಪಲೇಬೇಕು. ಯಾಕೆ ಅಂದರೆ ಅವ್ರು ಯಾವಾಗೆಲ್ಲ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಕೇಳಿದ್ರೆ ಅದನ್ನು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡ್ತೀನಿ, ಅದನ್ನ ಯಾವಾಗ ಮಾತಾಡಬೇಕೋ ಅಲ್ಲಿ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಮುಗಿಸ್ಬಿಡ್ತಾರೆ. 1 ಗ್ರಾಮ್ ಜಾಸ್ತಿ ಇರಲ್ಲ, 1 ಗ್ರಾಮ್ ಕಮ್ಮಿ ಇರಲ್ಲ. ಹಾಗೆ ಯಾರ್ಯಾರಿಗೆ ಏನನ್ನ ಸಂದೇಶ ಕೊಡಬೇಕಲ್ಲ ಎಲ್ಲವನ್ನು ಕೂಡ ಪರೋಕ್ಷವಾಗಿ ಕೊಟ್ಟೆ ಅವರು ಹೋಗ್ತಾರೆ. ಒಳ್ಳೆ ಮಾತುಗಾರ ಅಂತ ಸಿದ್ದರಾಮಯ್ಯನವ್ರಿಗೆ ಕರಿತಿದ್ವಿ, ಬಟ್ ಇಲ್ಲ, ಲೆಕ್ಕಾಚಾರ ಹಾಕಿ ಮಾತಾಡೋದು DK ಶಿವಕುಮಾರ್ ಅವರು. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾಗೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಆಟೋಟದ ಸ್ಪರ್ಧೆ ಬೇಕಾ, ಮಾತಿನ ಒಲಿಂಪಿಕ್ ಬೇಕಾಗುತ್ತೆ. ಆ ಒಲಿಂಪಿಕ್ ಮಾಡಿದ್ರೆ ಸಂತೋಷ್ ಲಾಡ್ ಅವರು ಚಿನ್ನದ ಪದಕ ಗೆಲ್ಲಬಹುದು, ಪ್ರದೀಪ್ ಈಶ್ವರ್ ಅವರು ಗೆಲ್ಲಬಹುದು, ಅಥವಾ ನಮ್ಮ ಬೇಕಾಬಿಟ್ಟಿ ಮಾತಾಡೋ ಕಿಂಗ್ ಆಫ್ ಕಲಬುರ್ಗಿ ಚಿತ್ತಾಪುರದ ಚಿತ್ತಚೋರ ಪ್ರಿಯಾಂಕ ಖರ್ಗೆ ಅವರು ಗೆಲ್ಬಹುದು. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರುವ ಈ ಕೂಡಲೇ ಆಗಿ, ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ಜೈ ಶ್ರೀರಾಮ್.